ನಮಸ್ಕಾರ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಬೆಂಗಳೂರಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಸಂಬಂಧಪಟ್ಟಂಥ ಬೆಂಗಳೂರು ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರು ಸೇಫ್ಟಿಗೆ ಏನೂ ಮಾಡ್ತಾ ಇಲ್ಲ. ಇದು ನಾನು ತೋರಿಸ್ತಾ ಇರೋದು ಸ್ಪಾಟ್ ಈಗ ಜಸ್ಟ್ ನಮ್ಮ ಮನೆ ಮುಂದೆ. ಓಕೆ, ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ದಿಸ್. ನಾನು ಹಿಂಗೋ ಬ್ಯಾರಿಕೇಡ್ಸ್ ಹಾಕ್ಸಿದೆ ಇಲ್ಲಿ. ಓಕೆ, ಬೆಳಗ್ಗೆ ಗುದ್ಕೊಂಡು ಚೆಲ್ಲಿದ ರಕ್ತ ನೋಡಿ. ಬೆಳಗ್ಗೆ ಅವ್ನು ಟೂ ವೀಲರು ಅವನು ಗುದ್ಕೊಂಡು ಹೋಗ್ರ. ಏನು ನೋಡ್ತೀರಿ ಹೋಗ್ರ, ಸುಮ್ಮನೆ ಏನು ನೋಡ್ತೀರಿ ಹೋಗಿ, ಏನು ಪ್ರಯೋಜನ ಇಲ್ಲ. ಹೋಗಿ ಸುಮ್ಮನೆ ಸ್ಯಾಟಿಸ್ಫ್ಯಾಕ್ಷನ್. ಹೋಗ್ರಿ ಮನೆ ಹೋಗ್ರಿ. ಸುಮ್ಮನೆ ರಕ್ತ ನೋಡ್ಕೊಂಡು ನಿಂತ್ಕೊಳಕ್ಕೆ ಬಿಡ್ರಿ, ಹೋಗ್ರಿ. ನೋಡಿ ಬೆಳಿಗ್ಗೆ ಸುಮೋ ಅವನು ಟೂ ವೀಲರ್ ಅವ್ನು ಗುದ್ದ. ಅವನೇನೋ ಮೋಸ್ಟ್ಲಿ ಝೊಮ್ಯಾಟೊ ಹುಡುಗ ಅನಿಸುತ್ತೆ. ಇದು ನಮ್ಮನೆ ಹತ್ರ ಇರುವಂಥ, ಇದು ನಮ್ಮನೆ ಸ್ಟ್ರೀಟಲ್ಲೇ ತೋರಿಸ್ತಾ ಇರೋದು. ನೋಡಿ ಬೆಳಗ್ಗೆ ಆಕ್ಸಿಡೆಂಟ್ಗೆ ಮೋಸ್ಟ್ಲಿ ಅವ್ನ ಕಾಲೇ ಹೊಲ್ಟೋಗೈತೆ. ಟ್ರಾಫಿಕ್ ಜಾಸ್ತಿ ಆಗಿದೆ, ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಸೇಫ್ಟಿ ಮಾತ್ರ ಇಲ್ಲ. ನೋಡಿ ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇರೋದೇ ರಕ್ತ, ಚೆಲ್ಲಿದ ರಕ್ತ. ಬೆಳಗ್ಗೆ ಸುಮೋ ಅವನು ಟೂ ವೀಲರ್ ಅವನಿಗೆ ಗುದ್ದ, ಅವ್ನ ಕಾಲು ಕಟ್ಟಾಯಿತು. ಅವನ್ನ ಎತ್ತಾಕೊಂಡು ಹೋಯ್ದ್ರು. ಬೆಂಗಳೂರಲ್ಲಿ ಓಡಾಡೋ ಜನರಿಗೆ ಒಂದು ಝೊಮ್ಯಾಟೊ ಒಂದು ಹುಡುಗ ಅನ್ಸುತ್ತೆ ನೋಡಿ. ಇಲ್ಲೇ ಇದೆ ವೆಹಿಕಲ್ ಒಂದು, ಜಸ್ಟ್ ಶೋ ಇಸ್ ವೆಹಿಕಲ್. ನೋಡಿ ಝೊಮ್ಯಾಟೊ ಹುಡುಗಂದು ವೆಹಿಕಲ್ಲು, ಅವ್ನ ಕಾಲು ಕಟ್ಟಾಯಿತು. KA32E Y4925. ಓಕೆ, ಏನ್ರಿ ಸೇಫ್ಟಿ ಇದೆ? ಈ ಹುಡುಗರು ಪಾಪ ಜೀವನ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ ಗಾಡಿ ಓಡಿಸೋ ಟೂ ವೀಲರ್ ಅವ್ರಿಗೆ ಇವಂದೇ ಅಲ್ಲಿ ರಕ್ತ ಬಿದ್ದಿರೋದು. ಓಕೆ, ಆರ್ಯ ನೋಡಿ ರಕ್ತ ಚೆಲ್ಕೊಂಡು ಎಲ್ಲ ನಿಂತ್ಕೊಂಡು ನೋಡ್ದವ್ರೆ ಇಲ್ಲಿ. ನಾನು ಹೆಚ್ಚು ಕಡಿಮೆ ಒಂದು ಹೆಚ್ಚು ಕಮ್ಮಿ 6 ತಿಂಗಳಾಯ್ತು. ಇಲ್ಲೊಂದು ಆ್ಯಕ್ಚುಲಿ ವಿ ಆಸ್ಕ್ಡ್ ದ ಜಾಯಿಂಟ್ ಕಮಿಷನರ್ಗೆ ಹೇಳ್ದ, ಇಲ್ಲೊಂದು ಬ್ಯಾರಿಕೇಡ್ ಹಾಕ್ರಪ್ಪ ಅಂತ. ಬ್ಯಾರಿಕೇಡ್ ಹಾಕಿದ್ದಕ್ಕೆ ಹೆಚ್ಚು ಕಮ್ಮಿ ನಮ್ಮನೆ ಕಡೆ ಸ್ವಲ್ಪ ಆಯಿತು. ನೋಡಿ ಚೆಲ್ಕೊಂಡು ರಕ್ತ ಚೆಲ್ಲೋಗೈತೆ. ಒಂದು 2-3 ಲೀಟ್ರ್ ರಕ್ತ ಸುರಿದೋಯ್ತು ಬೆಳಗ್ಗೆ ನೋಡಿ. ಏನು ಮಾಡಬೇಕು ನಾವು? ಏನು ಮಾಡಬೇಕು? ಆಕ್ಸಿಡೆಂಟ್ ಕೇಸು. ಝೊಮ್ಯಾಟೊ ಹುಡುಗರು ಅಲ್ಲ, ಇದು ನಮ್ಮನೆ ಹತ್ರ ಕೇಸಲ್ಲ. ಇದು ಬೆಂಗಳೂರಲ್ಲಿ ಎಲ್ಲೂ ಅಷ್ಟೇ ಟೂ ವೀಲರ್ ಸೇಫ್ ಅಲ್ಲ. ನಾನು ಕೂಡ ಇದರ ಐ ಗೋ ಬೈ ಮೈ ಕಾರ್. ಏನಕ್ಕೆ ನೀವೆಲ್ಲ ಕೇಳ್ತೀರಿ ಏನಕ್ಕೆ? ನೋಡಿ ಬೆಳಿಗ್ಗೆ ಈ ಜುಡಿಕ್ಷನ್ನು ಬೆಂಗಳೂರು ನಾರ್ತ್ DCP ಅವರೇ ನೋಡಿ. ಬೆಂಗಳೂರು ಸೇಫ್ಟಿ ಎಲ್ಲಿದೆ? ಬೆಂಗಳೂರು ನಾರ್ತ್ DCP ಟ್ರಾಫಿಕ್ ಸಿರಿಗವರೇ ನೋಡ್ರಿ. ಬ್ಯಾರಿಕೇಡ್ ಹಾಕಿದ್ರು ಕೂಡ ಅಲ್ಲಿ ಗುದ್ಕೊಂಡು ಬೆಳಗ್ಗೆ ದೇರ್ ಇಸ್ ನೋ ಸೇಫ್ಟಿ, ಎಸ್ಪೆಷಲಿ ಇನ್ ಸಾಕಾನಗರ ಕೊಡಗೇಳಿನಲ್ಲಿ. ಒಂದು ನೋಡಿ ನಮ್ಮ ಮನೆ ಮುಂದೆ 1000 ವೆಹಿಕಲ್, ಒಂದು ರಿಫ್ಲೆಕ್ಟರ್ ಹಾಕಿಲ್ಲ ಇಲ್ಲಿ. ಒಂದು ರಿಫ್ಲೆಕ್ಟರ್ ಇಲ್ಲ ಈ ರೋಡಲ್ಲಿ. ಬೆಳಗ್ಗೆ ಅಥವಾ ಒಂದು 10,000 ಇಲ್ಲಿ ನೋಡಿ. ಎಲ್ಲ ತಗೊಂಬಂದು ಬೀದಿ ನಿಲ್ಲಿಸ್ತಾರೆ. ಬೆಂಗಳೂರಲ್ಲಿ ಮನೆ ಕಟ್ತಾರೆ, ಬಾಡಿಗೆ ಮನೆಗಳು ನೋಡಿ. ನಮ್ಮ ಬಾಡಿಗೆ ಮನೆಗಳು 4-5 ಫ್ಲೋರ್ ಕಟ್ಟವ್ರೆ ಇಲ್ಲಿ ನೋಡಿ. ಎಲ್ಲ ಬೀದಿನಲ್ಲೇ ಪುಕ್ಸಟ್ಟೆ ಪಾರ್ಕಿಂಗು ಬೀದಿನಲ್ಲಿ. ಏನು ಮಾಡೋಣ? ನೋಡಿ ಆಕ್ಸಿಡೆಂಟ್ ಆಗಿ ಏನು ಹೇಳ್ಬೇಕು? ಏನು ಹೇಳ್ಬೇಕು? ಏನೋ ರೋಡ್ ಟ್ಯಾಕ್ಸ್ ಕಟ್ಸ್ಕೊಂತೀರಾ? ಕಟ್ತಾರೆ, ಯಾರು ಕೂಡ ಪಾರ್ಕಿಂಗ್ ಕೊಡಲ್ಲ. ಎಲ್ಲ ತಗೊಂಬಂದು ಗಾಡಿಗಳನ್ನ ಬೆಂಗಳೂರಲ್ಲಿ ಟೂ ವೀಲರ್ ಅವ್ರಿಗೆ ಸೇಫ್ಟಿ ಇದೆಯಾ? ಆ ಮಟ್ಟಕ್ಕೆ ಮಡಗಿದಾರ? ಬೆಂಗಳೂರನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಮಿಸ್ಟರ್ DK ಶಿವಕುಮಾರ್ ಅವರು ಪ್ರಯತ್ನ ಬೀಳ್ತಾರೆ. ನೋಡ್ರಿ DK ಶಿವಕುಮಾರ್ ಸೇಫ್ಟಿ ಇಲ್ಲಲ್ರಿ, ದಿನ ಹೆಣ ಬೀಳ್ತವೆ. ಅವ್ನು ನೋಡಿ ಬೆಳಗ್ಗೆ ಐಕನ್ ತಿನ್ನೋ ಝೊಮ್ಯಾಟೊ ಅವನಿಗೆ ಅವನ ಮೇಲೆ 4 ವೀಲರ್ನ ಹತ್ತಿಸ್ದ. ಅವನದು ತಪ್ಪಿಲ್ಲ. ಇಬ್ರು ಕೂಡ ಅರ್ಜೆಂಟಾಗಿ, ಯಾಕಂದ್ರೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಲ್ಲ. ಎರಡೂ ಸರ್ಕಾರ ಎದೆ ಮೇಲೆ ಟ್ಯಾಕ್ಸ್ ಕಟ್ಟಬೇಕಲ್ಲ. ಮೋದಿ ಟ್ಯಾಕ್ಸ್, ಸಿದ್ದರಾಮಯ್ಯ ಟ್ಯಾಕ್ಸ್. ನಿಮ್ಮಿಬ್ಬರಿಗೂ ಟ್ಯಾಕ್ಸ್ ಕಟ್ಟೋಕ್ಕೋಸ್ಕರ ಪಾಪ ಅವ್ರು ದುಡಿಬೇಕು. ದುಡಿದ್ರೇ ಅವ್ರು ಝೊಮ್ಯಾಟೊದಲ್ಲಿ ಎಲ್ಲರೂ ಅವನು ಸುಮೋ ಒಂದು ಏನು ತಪ್ಪೇನಿಲ್ಲ. ಯಾವ ಸೇಫ್ಟಿ ಡಿವೈಸ್ ಹಾಕಿದ್ದೀರಾ? ಒಂದು ರಿಫ್ಲೆಕ್ಟರ್, ಕ್ಯಾಟ್ ಐಸ್ ಹಾಕಲ್ಲ.
ಸ್ಟಿಕ್ಕರ್ಗಳು ಹಾಕಲ್ಲ, ಕೋಟಿ ಕೋಟಿ ವಸೂಲಿ ಮಾಡ್ತೀರಾ. 50 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಬೆಂಗಳೂರಲ್ಲಿ, ಬರೀ ವಸೂಲಿ ಮಾಡೋದು. ಯಾವನಾದ್ರೂ ಸಂಬಂಧಪಟ್ಟಂತ ಇನ್ಸ್ಪೆಕ್ಟ್ರು, 50 ಸ್ಟೇಷನ್ ಇನ್ಸ್ಪೆಕ್ಟ್ರು ಸೇಫ್ಟಿ ಡಿವೈಸ್ಗೆ ಬಜೆಟಿಂಗ್ ಬೇಕು, ರಿಫ್ಲೆಕ್ಟರ್ಸ್ ಹಾಕ್ಬೇಕು, ಸ್ಟಿಕ್ಕರಿಂಗ್ ಹಾಕ್ಬೇಕು, ನೋ ಪಾರ್ಕಿಂಗ್ ಬೋರ್ಡ್. ಎಷ್ಟು ಗಾಡಿ ನಿಂತವೆ ಇಲ್ಲಿ, ಬೀದಿ ಇರೋ ಬರೋ ಗಾಡಿ ಎಲ್ಲ ಬೀದಿ ನಿಲ್ಲಿಸ್ತೀರಾ. ಹೆಂಗ ಓಡಾಡೋದಲ್ಲ ಟ್ರಾಫಿಕ್ ಅವರ, ಹೆಂಗ ಓಡಾಡೋದು? ಒಬ್ಬ 7 ಕಣಕ್ಕೆ ಬೆಂಗಳೂರು ಸಿಟಿಗೆ ಜಾಯಿಂಟ್ ಕಮಿಷನರ್ ಗೆಣಸ್ ಕೀಳಕ ಬೀದಿ ಇರ್ತವೆ. ಯಾಕೆ ನೋ ಪಾರ್ಕಿಂಗ್ ಬೋರ್ಡ್ ಕೂಡ ಓಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಹೆಂಗೋ ಮತ್ತೆ ನಡೆಸ್ತೀರಾ ಟ್ರಾಫಿಕ್ ಡಿಪಾರ್ಟ್ಮೆಂಟ್ನ? ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹೆಂಗೆ ನಡೆಸ್ತೀರಾ? ನಾಚಿಕೆ ಮಾನ ಮರ್ಯಾದೆ ಏನಿಲ್ವಲ್ಲ. 4 ಫ್ಲೋರು ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ಒಬ್ರು ಕೂಡ ಪಾರ್ಕಿಂಗ್ ಬಿಡಲ್ಲ. ತಗೊಂಬಂದ್ ಬೀದಿಗಳಲ್ಲಿ ಗಾಡಿಗಳು ನಿಲ್ಸೋದು. ಇದು ನಮ್ಮ ಜುಡಿಕ್ಷನ್ ಬಂದ್ಬಿಟ್ಟು ಸಂಜಯ್ ನಗರ ಟ್ರಾಫಿಕ್ ಕಡೆ ಬರ್ತದೆ. ಎಲ್ಲಿ ನೋಡಿ ಈ ಕಡೆ ನೋಡಿ, ಬರೀ ಬೀದಿನಲ್ಲೇ ಪಾರ್ಕಿಂಗು, ಎಲ್ಲ ಗಾಡಿ ಪಾರ್ಕ್. ಇದು ಬರೀ ಕೊಡಗೇಳಿ ಕತೆ ಅಲ್ಲ, ಇದು ಕೊಡಗೇಳಿ ಕತೆ ಅಲ್ಲ, ಇಡೀ ಬೆಂಗಳೂರಿನ ವ್ಯತೆ. ವಾಟ್ ಈಸ್ ಹ್ಯಾಪನಿಂಗ್ ನೋಡಿ, ಗಾಡಿಗಳು ಹೆಂಗ್ ಬರ್ತದೆ, ಒಂದು ರಿಫ್ಲೆಕ್ಟರ್ ಇಲ್ಲ. ಈ ಕಡೆ ಬರೋಣ ಆ ಕಡೆ ಬರೋಣ, ಗುದ್ಗಂಡ್ರೆ ಏನ್ ಮಾಡ್ಬೇಕು? ನಾನು 6 ತಿಂಗಳ ಮುಂಚೆ ನಾನು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಇಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಒಂದು ಬ್ಯಾರಿಕೇಡ್ ಹಾಕ್ಸಿದೆ. ಯಾಕೆ ಅಂತಂದ್ರೆ ಈ ಕಡೆ ಡೆಡ್ ಎಂಡ್ ಇದೆ. ಇಲ್ಲಿ ನೋಡಿ ತೆಗೆದು ನೋಡಿ, ಎಲ್ಲ ಗಾಡಿನೂ ಬೀದಿನಲ್ಲೇ ಇಕ್ಕೋರೆ. ಇದು ನಮ್ಮ ಮನೆ ಮುಂದೆ ಹೇಳ್ತದೆ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಮೈ ಹೋಮ್. ಅಲ್ಲ, ನಮ್ಮ ಕಾರುಗಳನ್ನ ಹೊರಗಡೆ ನಿಲ್ಸ್ಕೊಂಡಿದ್ದೀವಿ, ಯಾಕಂದ್ರೆ ನಮಗೆ ಯೋಗ್ಯತೆ ಅನುಸಾರವಾಗಿ ಪಾರ್ಕಿಂಗ್ ಜಾಗ ಬಿಟ್ಕೊಂಡಿದ್ದೀವಿ. ಓಕೆ, ವಿ ಹ್ಯಾವ್ ಪಾರ್ಕಿಂಗ್ ಸ್ಪೇಸ್. ನಾವೇನೋ ಅನಧಿಕೃತ ಮಾಡಿ ನಾನು ಮಾತಾಡ್ತಾ ಇಲ್ಲ. ಬಟ್ ಇರೋ ಬರೋ ನೋಡಿ, ಎಲ್ಲ ನೀವು ಎಲ್ಲ ಕಿಲೋಮೀಟರ್ ಗಟ್ಟಲೆ ಎಲ್ಲ ಗಾಡಿಗಳು ಬಾಡಿಗೆ ಮನೆ ಕಟ್ಟೋದು, 4 ಫ್ಲೋರು, 20 ಸಾವಿರ ಬಾಡಿಗೆ ಇಸ್ಕೊಳೋದು. ಎಲ್ರಿ ಪಾಲಿಸಿ? ಬೆಂಗಳೂರಿನ ಎಲ್ರಿ ಉದ್ಧಾರ ಮಾಡ್ತಾನೆ ಡಿ ಕೆ ಶಿವಕುಮಾರ್? ಡಿ ಕೆ ಶಿವಕುಮಾರ್ ಹ್ಯಾಸ್ ಟು ಆನ್ಸರ್. ಅಲ್ರಿ, ಗ್ರೇಟರ್ ಬೆಂಗಳೂರಲ್ಲ, ಸಾವಿನ ಬೆಂಗಳೂರು ಮಾಡಿಟ್ಟಿದ್ದಾರೆ. 2 ವೀಲರ್ ಸತ್ತೋತಾನೆ, 2 ವೀಲರ್ ಅವರು ಓಡಿಸೋರು ಸತ್ತೋತಾರೆ. ಏನಕ್ಕೆ ಅಂತಂದ್ರೆ ಆಕ್ಸಿಡೆಂಟ್ ರೇಟ್ ಆ ಮಟ್ಟಕ್ಕಿದೆ. ಯಾರು ರಿಪೋರ್ಟ್ ಮಾಡ್ತಿರ್ಬೋದು, ಬೆಳಗ್ಗೆ ಅವ್ನು ಕಾಲ್ ಮುರಿದೋಯ್ತು. ಆಯ್ಕಂತ ತಿನ್ನೋ ಹುಡುಗನ್ ಕಾಲ್ ಮುರಿದೋದ್ರೆ ಅವ್ನ ಜೀವನ ಹೆಂಗ್ ಮಾಡ್ಬೇಕು? ಆಮೇಲೆ ಅವ್ನು ಸುಮೋ ಒಂದು ತಪ್ಪಿರೋದು ಟ್ರಾಫಿಕ್ ಪೊಲೀಸರ್ದು. ನೀವು ಸೇಫ್ಟಿ ಡಿವೈಸ್ಗಳನ್ನ ರೋಡ್ ಮೇಲೆ ಹಾಕಿದ್ರೆ ಈ ಕೆಲಸ ಆತಾಯ್ತಾ? ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಲ್ಲ. ಮನೆಗೆ ಹೋಗ್ರೋ. ಯಾಕೆ ಜನಗಳು ನಿಯತ್ತಾಗಿ ಟ್ಯಾಕ್ಸ್ ಕಟ್ತಾರೆ. ಅವ್ನು ಝೊಮ್ಯಾಟೋ ಟ್ಯಾಕ್ಸ್ ಕಟ್ತಾನೆ, ಸುಮೋ ಅವ್ನು ಟ್ಯಾಕ್ಸ್ ಕಟ್ತಾನೆ, ನಾವು ಟ್ಯಾಕ್ಸ್ ಕಟ್ತೀವಿ. 1,40,00,000 ಜನ ಬೆಂಗಳೂರು ಟ್ಯಾಕ್ಸ್ ಕಟ್ತಾರೆ, ರೋಡ್ ಟ್ಯಾಕ್ಸ್ ಕಟ್ತಾರೆ, ಗಾಡಿ ಟ್ಯಾಕ್ಸ್ ಕಟ್ತಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ, ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ. ಸೇಫ್ಟಿ ಇದೆಯಾ? ಯಾರೋ ರಿಪೋರ್ಟ್ ಮಾಡ್ತಿರ್ಬೋದು. ದಿಸ್ ಇಸ್ ವೆರಿ ವೆರಿ ಪ್ಯಾಥಟಿಕ್ ಕಂಡೀಷನ್. ಇದು ನಮ್ಮ ಮನೆ ಮುಂದೆ ಅಂತ ಹೇಳ್ತಾರೆ. ಇಡೀ ಬೆಂಗಳೂರಿನ ಕತೆ ಇದೇನೇನೆ. ನೋ ಸೇಫ್ಟಿ ಆನ್ ರೋಡ್ಸ್, ನೋ ರಿಫ್ಲೆಕ್ಟರ್ಸ್. ಒಂದು ಕ್ಯಾಟ್ ಐಸ್ ಹಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ಆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಏನ್ ಕಲೆ ಪರಮೇಶ್ವರ್ ಏನ್ ಕೈಯ ಮಡಗಿದೆ? ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಮುಚ್ಚಾಕದನ್ನ. ಸಾವಿನ ಡಿಪಾರ್ಟ್ಮೆಂಟ್ ಒಂದು ಲೆಟರ್ ಬರೆಯಲ್ಲ ಒಬ್ಬ ಇನ್ಸ್ಪೆಕ್ಟ್ರು, ಈ ತರ ಸೇಫ್ಟಿ ಡಿವೈಸ್ಗಳು ನಮ್ಮ ಏರಿಯಾದಲ್ಲಿ ಬೇಕು ಅಂತ. ಹೈಯೆಸ್ಟ್ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಬೆಂಗಳೂರು ನಾರ್ತ್ ಟ್ರಾಫಿಕ್ ಝೋನ್ ಅಲ್ಲಿ ಆಗುತ್ತೆ. ಸಂಬಂಧಪಟ್ಟಂತ DCP ಸಿರಿಗೌರಿ ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಎಷ್ಟು ಲೆಟರ್ ಬರ್ದಿದ್ದ ನಿಮ್ಗೆ? ಎಣಗಳು ಬೀಳೋವರೆಗೂ ನಿಮ್ಗೂ ಕೂಡ ಮೋಸ್ಟ್ಲಿ ನಮ್ದಿಲ್ಲ. ಎಣ ಬೀಳ್ಬೇಕಾ? ದಿಸ್ ಇಸ್ ವಾಟ್ ಬ್ಯಾಂಗ್ಳೂರ್ ಇಸ್. ಬೆಂಗಳೂರಲ್ಲಿ ಮನೆಗಳು ಕಟ್ಟೋದು, ಗಾಡಿಗಳು ತಗೊಂಬಂದು ಒಂದು ಪಾರ್ಕಿಂಗ್ ಜಾಗ ಕೊಟ್ಕೊಳಲ್ಲ. ನೋಡಿ ಹಿಂಗ ಬರ್ಬೇಕು ಅವರೆಲ್ಲ. ನೋ ಹೆಲ್ಮೆಟ್, ನೋ ಡಿವೈಸ್, ಯಾವನು ಕೇರ್ ಮಾಡಲ್ಲ. ಅಟ್ಲೀಸ್ಟ್ ಕ್ಯಾಮ್ರಾ ಆದ್ರೂ ಹಾಕ್ಬೋದಾ? ಜನಗಳಿಗೆ ಭಯ ಆದ್ರೂ ಬರ್ತದ? ನೋಡಿ, ಯಾರು ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ ಹಾಕದೆ ಓಡಾಡ್ತಾರೆ. ಅದು ಕೆಳಗಡೆ ಎಣ ಬಿದ್ದಾಗ ಅವನು ಕೂಡ ಬೆಳಗ್ಗೆ ಹೆಲ್ಮೆಟ್ ಹಾಕಿದ್ರು ಅವನು ಬಿದ್ದೋಗಿದ್ದಾನೆ. ಹೆಲ್ಮೆಟ್ ನೋಡಿ, ಅದೇ ಗಾಡಿ ಹುಡುಗ ಪಾಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ವಾಟ್ ಈಸ್ ಹ್ಯಾಪನಿಂಗ್ ಮ್ಯಾನ್? ಅನ್ಸೇಫ್ ಬ್ಯಾಂಗ್ಳೂರ್ ಇದು. ನೋಡಿ, ನಮ್ಮ ಮನೆ ಮುಂದೆ ಹೆಂಗ್ ಬರ್ತದೆ. ಸಂಜಯ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟರ್ ನೋಡಪ್ಪ, ನಾವ್ ಹೇಳಿದ್ರೆ ನಿನ್ಗೆ. ಆಮೇಲೆ ಅವ್ನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವ್ನು ಏನು ತಪ್ಪಿಲ್ಲ. ಅವನೇನು ಹೇಳ್ತಾನೆ ಅಂತಂದ್ರೆ, ಸರ್ ದುಡ್ಡಿಲ್ಲ, ಯಾರಾದ್ರೂ ಸ್ಪಾನ್ಸರ್ ಸಿಕ್ಕರೆ ಕರ್ಕೊಂಬಂದು ನಿಮ್ಮ ಮನೆ ಮುಂದೆ ಹಾಕ್ಸ್ತೀನಿ ಅಂತ. ನಮ್ಮ ಮನೆ ಮುಂದೆ ಅಂತಲ್ಲ, ಬೆಂಗಳೂರಿನ ಜಾಗಗಳಲ್ಲೂ ವಿ ರಿಕ್ವೈರ್ ಸೇಫ್ಟಿ ರೋಡ್ಸ್, ಸೇಫ್ ರೋಡ್ಸ್ ಬೇಕಾಗಿದೆ. ಗ್ರೇಟರ್ ಬೆಂಗಳೂರಲ್ಲ ಗುರು ಡಿ ಕೆ ಶಿವಕುಮಾರ್, ಗ್ರೇಟರ್ ಬೆಂಗಳೂರಲ್ಲ, ಸೇಫ್ ಬೆಂಗಳೂರು ಬೇಕಾಗಿದೆ. 6 ಮರ್ಡರ್ ಆಗಿದೆ. ಅದು ಯಾವ ಗ್ಯಾಂಗ್ಗಳು ಹೊಡ್ಕೊಂಡಿರೋದು, ಮಾಫಿಯಾ ಹೊಡ್ಕೊಂಡಿರೋದು. 6 ಮರ್ಡ್ರು 6 ತಿಂಗಳಲ್ಲಿ 6 ಮರ್ಡರ್ ಆಗಿದೆ. ಭೀಕರವಾದಂತ ಹತ್ಯೆ. ಮೊನ್ನೆ ಇವನು ಯಾರು ಬೈಟಿ ಬಸವರಾಜ್ ವಿಚಾರದಲ್ಲೂ ಅಷ್ಟೇ ಗ್ಯಾಂಗ್ ವಾರ್ ಆಗುತ್ತೆ, ಕೊಲೆ ಆಗುತ್ತೆ. 150 ರೇಪ್ ಆಗಿದೆ ಬೆಂಗಳೂರಲ್ಲಿ, 150 ರೇಪ್ಸ್, 7 ಗ್ಯಾಂಗ್ ರೇಪ್. ಹೌ ಸೇಫ್ ಬೆಂಗಳೂರು ಎಷ್ಟು ಸೇಫ್ಟಿ ಇದೆ? ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಲ್ಲ ಗುರು, ಮರ್ಡರ್ ಬೆಂಗಳೂರು ಮಾಡಿಟ್ಟಿದ್ದೀರಾ ನೀವೆಲ್ಲ ಸೇರ್ಕೊಂಡು. ಬಂಡೆ ಏನಿದು ಬಂಡೆ? ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆ ಅನ್ನೋ ಹೆಸರು ಗ್ರೇಟರ್ ಬೆಂಗಳೂರು ಗುರು, ಸಾವ್ ಬೆಂಗಳೂರು.
ಹೆಣ್ಮಕ್ಳು ರೇಪ್ ಆಗ್ತಾರೆ, ಗ್ಯಾಂಗ್ ರೇಪ್ ಆಗುತ್ತೆ, ಡಾನ್ಗಳು ರೌಡಿಗಳು ಒಬ್ಬರಿಗೊಬ್ರು ಹೊಡ್ಕೊಂಡು 6 ತಿಂಗಳಲ್ಲಿ 6 ಹೆಣ ಬಿದ್ದಿದೆ ಗ್ಯಾಂಗ್ ವಾರಲ್ಲಿ, ಇನ್ಕ್ಲೂಡಿಂಗ್ ಮನೆ ಬರ್ತಿ ಬಸವರಾಜ್ದು. ಏನ್ ಸೇಫ್ಟಿ ಇದೆ? ಆಚೆ ಕಡೆ ಹೆಣ್ಮಕ್ಳು ಓಡಾಡಿದ್ರೆ ಮೊಲೆಸ್ಟೇಷನ್ ಆಗುತ್ತೆ, ಹೆಣ್ಮಕ್ಳನ್ನ ಇಸ್ಕೋದು, ತಪ್ಗಣೋದು, ಅವರ ಪ್ರೈವೇಟ್ ಅಂಗಾಂಗಗಳನ್ನ ಮುಟ್ಟಿ ಓಡೋಗೋದು. ಎಷ್ಟು ಜನ ರಿಪೋರ್ಟ್ ಮಾಡ್ತಾರೆ? 90% ಕೇಸ್ ರಿಪೋರ್ಟಿಂಗೇ ಆಗಲ್ಲ, ಮಾನ ಮರ್ದಿಗೆ ಅಂಜಿ ಹೆಣ್ಮಕ್ಳು. ಎಲ್ಲೋ ಸೇಫ್ಟಿ ಇದೆ ಬೆಂಗಳೂರಲ್ಲಿ? 2 ವೀಲರ್ಗೆ ಸೇಫ್ಟಿ ಇಲ್ಲ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಇದನ್ನ ಗ್ರೇಟರ್ ಬೆಂಗಳೂರಾ? ಡೇಂಜರ್ ಬೆಂಗಳೂರು, ಕೊಲೆ ಬೆಂಗಳೂರು, ಅತ್ಯಾಚಾರಿ ಬೆಂಗಳೂರು. ನೋಡಿ ಬಡಿಕೊಂಡು ಹೋಯ್ತಾವೆ. ಒಂದು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿಲ್ಲ ಗುರು. ಸಂಜಯ್ ನಗರ ಇನ್ಸ್ಪೆಕ್ಟರ್ಗೆ ಕೇಳ್ಕೊಂಡು ಸಾಕಾಗೋಯ್ತು. ಒಂದು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿಲ್ಲ, ಒಂದು ಕ್ಯಾಮ್ರಾ ಹಾಕು ಅಂತ ಬೇಡ್ಕೊಂಡ್ವಿ. ಕೇಳಿದ್ರೆ ನೋಡಿ ಯಾರು ಕೂಡ ಹೆಲ್ಮೆಟ್ ಹಾಕಲ್ಲ. ಗೂದ್ಕೊಂಡ್ರೆ ಹೆಣ ಬಿದ್ರೆ ನೋಡಿ ಆ ಕಡೆಯಿಂದ ಬರ್ತಾವ್ರೆ, ಯಾರು ಕೂಡ ಏನು ನೋಡಿ 2 ವೀಲರ್ಸು ನೋಡ್ಕೊಳ್ಳಿ, ನೋ ಹೆಲ್ಮೆಟ್ ಒಬ್ರು ಹಾಕಿದ್ದಾರೆ. ಬಟ್ ಹೌ ಸೇಫ್ ಇಸ್ ಈ ಹೆಲ್ಮೆಟ್ ಹಾಕದೆ ಓಡಿಸೋದು ನೋಡಿ. ನಿಮ್ಗಳಿಗೆ ನಿಮ್ಮ ಪ್ರಾಣಕ್ಕೆ ನೀವೇ ಯಮ್ಮನಿಗೆ ನೀವೇ ಇನ್ವಿಟೇಷನ್ ಕೊಟ್ಟಂಗೆ. ಹೆಲ್ಮೆಟ್ ಹಾಕೋದು ಪೊಲೀಸವ್ರಿಗೆ ಎದುರಿ ಹಾಕೋಣಕ್ಕೆ ಹೋಗ್ಬೇಡ. ಕೆಳಗಡೆ ಬಿದ್ದರೆ ಇದು ಏನೋ ತಲೆ ಇದೆಯಲ್ಲ ತೆಂಗಿನಕಾಯಿ ಇದ್ದಂಗೆ ಒಡೆದೋಗುತ್ತೆ. ಒಡೆದವ್ರೆ ಏನು ಮಾಡ್ತೀರಾ? ಇಟ್ ಈಸ್ ದ ಬೇಸಿಕಲಿ ದ CPU, ನಿಮ್ಮ ಕಂಪ್ಯೂಟರ್ CPU ಇದೆಯಲ್ಲ ಮೆಮೊರಿ ಕೆಲಸ, ಅದು ತಲೆ ಮಾಡೋದು. ತಲೆನಲ್ಲೇ ಇಲ್ಲ ಅಂತಂದರೆ ಏನು ಮಾಡೋದು? ನಮ್ಮನೆ ಮುಂದೆ ಈ ಕೆಲಸ ಅಂತಂದ್ರೆ ನೋಡಿ, ಪೆಡೆಸ್ಟ್ರಿಯನ್ಸ್ ವಾಕ್ ಮಾಡ್ತಾ ಇರ್ತಾರೆ, ನೋಡ್ಬೋದು ಆ ಕಡೆಯಿಂದ ಯಾವನು ಹೆಲ್ಮೆಟ್ ಹಾಕಲ್ಲ. ಏನು ರೋಗ? ಎನ್ಫೋರ್ಸ್ಮೆಂಟ್ ಯಾರು ಮಾಡಬೇಕಲ್ಲ, ಎನ್ಫೋರ್ಸ್ಮೆಂಟು ಇಲ್ಲ ನೋಡಿ. ಯಾರೋ ಬಾಳ್ಡಿ ಅವನು ಹಾಕಲ್ಲ, ಆ ಕಡೆ ಇನ್ನೊಂದು ಗಿರಾಕಿ ಬರ್ತಾನೆ ಅವನು ಹಾಕಲ್ಲ. ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಗೇನು ಕನ್ಸರ್ನ್ ಇಲ್ಲ. ಕೆಳಗಡೆ ಬಿದ್ದರೆ ನಿಮ್ದು ತೆಂಗಿನಕಾಯಿ ಹೊಡೆದೋದ್ರೆ ಈ ಥರ ರಕ್ತ ಬೀಳ್ತದೆ, ಚೆಲ್ಲಿದ ರಕ್ತ ಬೆಳಗ್ಗೆ ನೋಡಿ. ಯಾವನಾದರೂ ಆ್ಯಂಡ್ ಪಾರ್ಕಿಂಗ್ ನೋಡಿ ಬೆಳಗ್ಗೆ ಹೊಟ್ಟೆ ಹೊರದೋಯ್ತು. ಆ ಎಣ ನೋಡಿ ನಮಗೆ ಬೆಳಗ್ಗೆ ನಮ್ಗೆ ಎಣ ನೋಡಿ, ಇದು ಎಣ ಬಿದ್ದಿರ್ಬೇಕು ಮೋಸ್ಟ್ಲಿ, ಹೊಲ್ಟದ ಅನ್ಸುತ್ತೆ ಅವನು. ನೋಡಿ ಬ್ಯಾರಿಕೇಡ್ ಹಾಕಿದ್ವಿ, ಬ್ಯಾರಿಕೇಡ್ ಪಕ್ಕದಲ್ಲೇ ಬೆಳಗ್ಗೆ ನಮ್ಮ ಮನೆ ಮುಂದೆ ಆಕ್ಸಿಡೆಂಟ್ ಮಾಡ್ಕೊಂಡು ಅದು ಬ್ಯಾರಿಕೇಡ್ ಹಾಕ್ಸಿದ್ದೀನಿ. ಸಂಜಯ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟ್ರು ದಯಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಪ್ಪ. ಏನು ಅನ್ಸೇಫ್ ಬೆಂಗಳೂರು. ಏನೇನು ಮಾಡ್ತೀರಾ ನೀವೆಲ್ಲ ಸೇರ್ಕೊಂಡು? ನೋಡಿ ಇವನು ಯಾರೋ ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಹನುಮಂತ ಅಂತ ಇವನು. ಓಕೆ, ಈ ಮೋರಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದ, ಎಲ್ಲ ಮೋರಿ ಕಿತ್ತಾಕ್ಬಿಟ್ಟು ನೋಡಿ ಅವನೇ ಮಾಡ್ಕೊಂಡವನೇ. ಇಲ್ಲಿ ಯಾರು ಕೇಳೋರು ಪಾಡೋರು ಏನೂ ಇಲ್ಲ ನೋಡಿ. ಮನೇಲಿರೋ ಗಾಡಿಯೆಲ್ಲ ಬೀದಿಲಿರ್ತವೆ. ಅವು ಸೇಫ್. ನೋಡಿ ಆ ಹುಡುಗಂದು ಚಪ್ಪಲಿ ಇಲ್ಲೇ ಬಿಟ್ಟವನೇ. ವಿ ಫೀಲ್ ವೆರಿ ಸಾರಿ ಫಾರ್ ಸ್ಟೇಟ್ ಆಫ್ ಅಫೇರ್. ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅನ್ನೋದಕ್ಕಿಂತ ರೌಡಿ ಬೆಂಗಳೂರು, ಕೊಲೆಗಾರರ ಬೆಂಗಳೂರು, ಇನ್ನೇನೇನು ಹೇಳಬೇಕು ಗುರು? ರೇಪಿಸ್ಟ್ ಬೆಂಗಳೂರು, ಡ್ರಗ್ ಮಾಫಿಯಾ ಬೆಂಗಳೂರು. ಸೇಫ್ ಬೆಂಗಳೂರು ಅಂತೂ ಅಲ್ಲೇ ಅಲ್ಲ. ನೀವು ಹೇಳಿ ಬೆಂಗಳೂರು ಸೇಫ್ ಆಗಿದೆಯಾ? ಯಾರ ಕೆಲಸ? DK ಶಿವಕುಮಾರು ಕಾನ್ವಾಯ್ ಇಟ್ಕೊಂಡು ಓಡಾಡ್ತಾರೆ. ಮನೆ ಕಾನ್ವಾಯ್ನೂ ಉಲ್ಟಾ ಆಗ್ಬಿಟ್ಟಿದೆ ಅಯ್ಯಪ್ಪಂದು. ಅಯ್ಯಪ್ಪನೂ ಸೇಫ್ ಅಲ್ಲ. ಬರೀ ನಾವು ಸೇಫ್ ಅಲ್ಲ ಗುರು. ಮನೆ ಇದು ಏನೋ ಮೈಸೂರಿಗೆ ಹೋದಾಗ DK ಶಿವಕುಮಾರನ ಕಾನ್ವಾಯ್ನೇ ಉಲ್ಟಾ ಆಗಿ ಅಯ್ಯಪ್ಪನು ಕೂಡ ಇಲ್ಲಿ ಕೈಯಲ್ಲೆಲ್ಲ ಡ್ರಿಪ್ಸ್ ಎಲ್ಲ ಹಾಕೋಣವನೆ. DK ಶಿವಕುಮಾರ್ ನೀವೇ ಖುದ್ದು ಸೇಫ್ ಅಲ್ಲ ಅಂದಮೇಲೆ ಕರ್ನಾಟಕದಲ್ಲಿ ಜನರನ್ನ ಹೆಂಗೆ ಸೇಫಾಗಿ ಮಾಡ್ತೀರಾ? ವಾಟ್ ಈಸ್ ದ ಮೆಸೇಜ್ ಯು ಆರ್ ಗಿವಿಂಗ್? ಆಮೇಲೆ ಒಂದು ಅಡ್ವೈಸು DK ಶಿವಕುಮಾರ್ಗೆ, ಕಾನ್ವಾಯ್ಗೆ ಸ್ಕಾರ್ಪಿಯೋನ ಬಳಸಬೇಡಿ. ನೋಡೋಕ್ಕೆ ಲುಕ್ಕು ಪಲ್ಟಿ ಹಾಕಂತವೆ. ಸ್ಕಾರ್ಪಿಯೋ ಮತ್ತು ಫಾರ್ಚುನರು ಸ್ಪೀಡ್ ವೆಹಿಕಲ್ಗೆ ಬಳಸೋಕ್ಕಾಗಲ್ಲ. ಏನೋ ಸಾಮಾನ್ಯ ಜನ ಓಡಾಡೋಕ್ಕೆ ಸರಿ, ಅಷ್ಟು ಬಿಟ್ಟರೆ ನಾನು ನಿಮ್ಮ ಕನ್ಸರ್ನ್ಡಲ್ಲೇ ಹೇಳ್ತಾ ಇರೋದು. ಏನೋ ಪೊಲೀಸವ್ರಿಗೆ ಸ್ಕಾರ್ಪಿಯೋಗಳು ಕೊಟ್ಟಿದ್ರ? ನಿಜವಾಗ್ಲೂ ಹೇಳ್ತೀನಿ, ಬಲೂನ್ ವೆಹಿಕಲ್ ಅದು, ಬ್ರೇಕ್ ಹೊಡೆದು ಉಲ್ಟಾ ಆಗ್ಬಿಡ್ತವೆ. ಆ ಥರ ನೀವು ಓಡಾಡೋದು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತೀರ, ಹಿಂದ್ಗಡೆ ಪೈಲಟ್ಗಳು, ಆ ಪೊಲೀಸರು ಇರೋ ವೆಹಿಕಲ್ ಸ್ಕಾರ್ಪಿಯೋಗಳು, ಅವರು ಜೋರಾಗಿ ನಿಮ್ಮ ಜೊತೆ ಬರಲೇಬೇಕು. 150 140 ಹೋಯ್ತವೆ. ಬ್ರೇಕ್ ಹೊಡೆದ್ರೆ ಉಲ್ಟಾ ಹಾಕಂತವೆ. ಬೇಕಾಯ್ತು. ಆ್ಯಂಡ್ ವಿ ಆರ್ ಸೋ ಕನ್ಸರ್ನ್. ರಿಯಲಿ ನಮ್ಗೆ ಒಂಥರ ಬೇಜಾರೇನು ಅಂತಂದರೆ, ನೋ ಬಡಿ ಈಸ್ ಬಾದರ್ಡ್. ನೋಡಿ ನಾನೇನೋ ಬ್ಯಾರಿಕೇಡ್ ಹಾಕ್ಸಿದೆ, ಇಲ್ಲ ಅಂದ್ರೆ ಏನು ಗತಿ? ನಮ್ದೇನು ತಪ್ಪೇ ಇಲ್ಲ. ನಡಿ. ಸೊ ಐ ಅಪೀಲ್ ದ ಬೆಂಗಳೂರಿಯನ್ಸ್, ದಯಮಾಡಿ ಹೆಲ್ಮೆಟ್ ಹಾಕ್ಕೊಳ್ಳಿ, ಕಾರ್ ಓಡಿಸಂಗಿದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಗಾಡಿಗಳ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳಿ. ಪೊಲೀಸವ್ರು ಹಿಡಿತಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಎಲ್ಲ ಅಂದರೆ ನಿಮಗೆ ಪಾರ್ಕಿಂಗ್ ಜಾಗ ಇಲ್ಲ ಅಂದರೆ ದಯಮಾಡಿ
ಗಾಡಿನೇ ಪರ್ಚೇಸ್ ಮಾಡಬೇಡಿ. ಡೋಂಟ್ ಪರ್ಚೇಸ್ ದ ವೆಹಿಕಲ್. ವೈ ಯು ವಾಂಟೆಡ್ ಟು ಪರ್ಚೇಸ್ ಮಾಡಿ ಬೀದಿಲಿ ಈ ಥರ ನಿಲ್ಸಿದ್ರೆ ವೇರ್ ಶುಡ್ ವಿ ಗೋ? ನಾವೆಲ್ಲಿ ಹೋಗ್ಬೇಕು? ನಾವೆಲ್ಲಿ ಹೋಗ್ಬೇಕು? ಬೆಂಗಳೂರಲ್ಲಿ ಎಲ್ಲ ಗಾಡಿಗಳನ್ನೂ ಬೀದಿನಲ್ಲೇ ತಗೊಂಬಂದು ನಿಲ್ಲಿಸೋ ಅಂತ ಒಂದು ದಿಸ್ ಇಸ್ ವಾಟ್ ಈಸ್ ಹ್ಯಾಪನ್. ಹಿಂದ್ಗಡೆ ನೋಡಿ ಫುಲ್ಲು ಗಾಡಿಗಳು ನಿಲ್ಲಿಸಿದ್ದಾರೆ. ಓಕೆ, ಏನೋ ಈ ಎಲ್ಲ ವಿಚಾರ ಮಾತಾಡ್ತಾ ಉದ್ದೇಶ ಇಷ್ಟನೇ, ವಿ ವಾಂಟ್ ಸೇಫ್ ಬ್ಯಾಂಗ್ಳೂರ್, ಗ್ರೇಟರ್ ಬ್ಯಾಂಗ್ಳೂರು ಅಂತ ಡಿ ಕೆ ಶಿವಕುಮಾರ್ ನಾಮಕರಣ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ಪ್ರೆಸೆಂಟ್ ಪರಿಸ್ಥಿತಿ ಬೆಂಗಳೂರ್ದು ಹೆಂಗಿದೆ ಅಂತಂದರೆ ಕೊಲೆಗಳ ಬೆಂಗಳೂರು, ಹೆಣ್ಣು ಮಕ್ಕಳನ್ನು ರೇಪ್ ಮಾಡೋ ಬೆಂಗಳೂರು. 150 ರೇಪ್ ಆಗಿದೆ ರೀ 7 ತಿಂಗಳಲ್ಲಿ, 150 ರೇಪು, 7 ಗ್ಯಾಂಗ್ ರೇಪು. ಇದನ್ನು ನಾವು ರೇಪ್ ಬೆಂಗಳೂರು ಅಂತ ಯಾಕೆ ಹೇಳ್ಬಾರ್ದು? ವೈ ವಿ ಶುಡ್ ನಾಟ್ ಕಾಲ್ ಇಟ್ ಇಸ್ ಇಟ್ ಸೇಫ್ ಬ್ಯಾಂಗ್ಳೂರ್? ಇಟ್ಸ್ ನಾಟ್ ಎ ಸೇಫ್ ಬ್ಯಾಂಗ್ಳೂರ್. ಹೆಣ್ಮಕ್ಳು ಸೇಫ್ಟಿ ಇದ್ದಾರಾ? ಸೇಫ್ಟಿ ಇದ್ರೆ 150 ರೇಪ್ ಹೆಂಗಾಗುತ್ತೆ? ಬ್ಯಾಂಗ್ಳೂರ್ ಸಿಟಿ ಈಸ್ ಎ ಡ್ರಗ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಗಲ್ಲಿನಲ್ಲಿ ಗಾಂಜಾ ಮತ್ತು ಅಫೀಮು, ನೈಟ್ರೋ, ಹೈಡ್ರೋ, MDMA, ಕ್ರಿಸ್ಟಲ್ಸು ಎಲ್ಲ ಸಿಗುತ್ತೆ. ನೋಡಿ ಈ ಹುಡುಗರು, ಫ್ಲಿಪ್ಕಾರ್ಟ್ ಹುಡುಗರು ಹೋಯ್ತಾರೆ ನೋಡಿ, ಇವನು ಕೂಡ ಹಾಕೊಂಡಿಲ್ಲ ನೋಡಿ. ಏನು ರೆಗ್ಯುಲೇಷನ್ಸ್ ಮಾಡ್ತೀರಾ? ಯಾವನು ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡು ಹೋಯ್ತಾರೆ. ಏನಾರು ಹೆಣ ಬಿತ್ತು ಅಂದರೆ ಏನು ಮಾಡಬೇಕು? ಇಲ್ಲಿ ನೋಡಿ, ಈ ಎಲ್ಲ ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಉಣ್ಬೇಕು ಗುರು. ನೀವು ಮೋಸ್ಟ್ ಇಂಪಾರ್ಟೆಂಟು ಏನು ಮಾಡಬೇಕು? ವಾಟ್ ಈಸ್ ದ ಸೇಫ್ಟಿ? ಈಸ್ ಬ್ಯಾಂಗ್ಳೂರ್ ಸೇಫ್? ಬೆಂಗಳೂರು ಸೇಫ್ ಇದೆಯಾ? ನೋಡಿ ಎಲ್ಲ ಯಾವನು ಹಾಕಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ನಿಮ್ಮ ಪೊಲೀಸವ್ರಿಗೆ ಪುಡ್ಕೋ ಸಿಕ್ಕಲ್ಲ ಯಾವನು. ಯಾಕಂದ್ರೆ ವಸೂಲಿ ಮಾಡ್ಕೊಂಡು ಆರಾಮಾಗಿ ಇಡ್ತೀರ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನೋಡಿ ಅಂಕಲ್ಲು, ಅವನು ಕೂಡ ಬುಳ್ಳೆ ಅಂಕಲ್ಲು, ಅವನು ಕೂಡ ಹಾಕಿಲ್ಲ. ಈ ತೆಂಗಿನಕಾಯಿ ದಂಗುರು ಕೆಳಗೆ ಬಿದ್ದರೆ ಹೊಡೆದೋಗ್ತವೆ. ಯಾರೋ ಒಬ್ಬ ಫ್ಲಿಪ್ಕಾರ್ಟನ್ನು ಹಾಕೋಣವನೆ ಅಂತ ಅನ್ನಿಸ್ತದೆ. ನೋಡ್ರಿ, ರೆಗ್ಯುಲೇಷನ್ ಆಗ್ಬೇಕು ರೀ. ರೆಗ್ಯುಲೇಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರೆಗ್ಯುಲೇಷನ್ ಆಗಬೇಕು. ರೆಗ್ಯುಲೇಷನ್ ಆಗಿಲ್ಲ ಅಂತಂದರೆ ನಿಮ್ಗೆ ಯಾವನು ಮರ್ಯಾದೆನೇ ಕೊಡಲ್ಲ. ಟ್ರಾಫಿಕ್ ಪೊಲೀಸರ ಇರಲಿ ಬಿಡು, ಏನಾಗುತ್ತೆ, 50 ರೂಪಾಯಿ ಬಿಸಾಕ. ಇವು ಎಲ್ಲರೂ ಅದನ್ನೇ ಹೇಳೋದು, 50 ರೂಪಾಯಿಗೆ ಟ್ರಾಫಿಕ್ ಪೊಲೀಸರು ಸೇಲ್ ಆಗಿದ್ದಾರೆ. ನೋಡಿ ಎಷ್ಟು ಜನ ಬೇಕು. ನೋ ಬಡಿ ವೇರ್ಸ್ ಹೆಲ್ಮೆಟ್. ಕೆಳಗಡೆ ಅವ್ನು ಬಿದ್ದವನು ಹೆಲ್ಮೆಟ್ ಹಾಕೊಂಡಿದ್ದಾನ, ಕಾಲು ಮುರಿದಾಗಿದ್ದ, ಮೋಸ್ಟ್ಲಿ ಅವನು ಕೂಡ ಸತ್ತೋಗ್ತಾನೆ ಅಂತ ಅನಿಸುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಗ್ಯಾರಂಟಿ ಸತ್ತೋಗ್ತಾನೆ. ನೋಡಿ ಯಾವನಾದರೂ ಎಲ್ಗುರು ಕ್ಯಾಮ್ರಾ ತಗೊಂಬಂದು ಯಾಗುರು ಹಾಕಿಲ್ಲ? ಯಾಗುರು ನಾನು ಟ್ಯಾಕ್ಸ್ ಕಟ್ಟಲ್ವಾ? ನಮ್ಮನೆ ಮುಂದೆ ಫಸ್ಟು ಸಂಜಯ್ ನಗರ ಇನ್ಸ್ಪೆಕ್ಟರು, ಟ್ರಾಫಿಕ್ ಇನ್ಸ್ಪೆಕ್ಟ್ರು ಇದು ರೆಗ್ಯುಲೇಷನ್ ಮಾಡೋಕ್ಕೆ ಸೇಫ್ಟಿ ಡಿವೈಸ್ ಹಾಕಿಲ್ಲ ಅಂತಂದ್ರೆ ನಿನ್ನ ಮೇಲೆ ಕೊಲೆ ಕೇಸ್ ಹಾಕ್ತೀನಿ. ಆಮೇಲೆ ಬರೀ ನಿಮ್ಮ ಮೇಲೆ ಒಬ್ಬರ ಮೇಲೆ ಅಲ್ಲ, ಸಂಜಯ್ ನಗರ ಇನ್ಸ್ಪೆಕ್ಟ್ರು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ, ನಿಮ್ಮ ACP ಮೇಲೆ, DCP ಮೇಲೆ, ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಮೇಲೆ ಪಿಟಿಷನ್ ಹಾಕ್ತೀನಿ. ಕೊಲೆ ಕೇಸು. ಇವ್ರುಗಳು ಎನ್ಫೋರ್ಸ್ಮೆಂಟು ಸೇಫ್ಟಿ ಡಿವೈಸ್ ಹಾಕ್ತಿದ್ದಾರೆ, ಜನಗಳನ್ನ ಓಡಾಡಕ್ಕೆ ಬಿಟ್ಟಿದ್ದಾರೆ, ವಸೂಲಿ ಮಾಡ್ತಾರೆ. ಅದರಿಂದ ಇಟ್ಸ್ ಹ್ಯಾಪನಿಂಗ್. ಅಲ್ಲಿ ನೋಡಿ 3 ಜನ ಹಾಕೊಂಡು ಹೋಯ್ತಾವ್ರೆ. ಯಾವನ್ ಕೇಳ್ತಾರೆ ಇವ್ರನ್ನ? ಯಾಕೆ ರೆಗ್ಯುಲೇಷನ್ ಮಾಡಲ್ಲ? ನನ್ನ ಉದ್ದೇಶ ಇಷ್ಟೇನೆ, ಕೊಲೆ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು, ಸೇಫಾಗಿರ್ಬೇಕು ಬೆಂಗಳೂರು. ರೋಡಿಗಳು ಒಬ್ಬರೊಬ್ಬರನ್ನ ಕೊಚ್ಕೊಂಡು ಹೀರೋಗಳಾಗಬಾರ್ದು. ಮೊನ್ನೆ ನೋಡಿ ಬೈರ್ತಿ ಬಸವರಾಜು, ಓಕೆ, ಮುಂಚೆ ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಅವನದು ಈಚೆ ಬರ್ತಾ ಇರಲಿಲ್ಲ, ಆಯಪ್ಪಂದು ಈಚೆ ಬಂದೈತೆ. 150 ರೇಪುಗಳಾಗಿದೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಏನು ಜವಾಬ್ದಾರಿ ಇದೆ? 130 ಪೊಲೀಸ್ ಸ್ಟೇಷನ್ಸ್ ಇದೆ, ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಸ್, ಏನು ಜವಾಬ್ದಾರಿ ಇದೆ? 50 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ. ಎಲ್ಲ ವಸೂಲಿನ ಕ್ರೈಮು ಆಕಾಶದ ಮಟ್ಟದಲ್ಲಿದೆ. ಏನು ಪ್ರಯೋಜನ ಬಂತು? ವಾಟ್ ಈಸ್ ದ ಸೇಫ್ಟಿ? ಇವರು ನಮ್ಮ ಚಕ್ರಪಾಣಿ ಶಿಷ್ಯ ವಿಜಯ್ ಅಂತ, ಅವನು ಕೂಡ ಹಾಕಲ್ಲ. ಏನು ಮಾಡೋದು? 99% ಯಾವನು ಕೂಡ ಇವ್ ನೋಡಿ ಗೊತ್ತಾವೆ ಹುಡುಗರು ಸೈಕಲಲ್ಲಿ ಡಬ್ಬಲ್ ಹಾಕೊಂಡು ಬರ್ತಾವ್ರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಓಕೆ, ಯಾರು ಕೂಡ ನೋಡಿ ಹುಡುಗ ಮನೇಲಿ ಗಾಡಿ ಕೊಟ್ಟು ಕಳ್ಸವ್ರೆ. ಹಿಂಗಾದ್ರೆ ಹೆಂಗೆ? ಜಸ್ಟ್ ಶೋಯಿಂಗ್ ದಟ್ ರೋಡ್ ಮೇಲೆ ಏನಾಗ್ತಾ ಇದೆ ಅಂತ ತೋರ್ಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿದ್ದೆ. ನನಗೆ ಯಾರನ್ನು ದೂಷಿಸಿ ನನಗೇನೂ ಆಗಬೇಕಾಗಿಲ್ಲ. ಐ ಟ್ರಾವೆಲ್ ಇನ್ ಒನ್ ಆಫ್ ದ ಸೇಫೆಸ್ಟ್ ವೆಹಿಕಲ್ಲು. ಐ ಟ್ರಾವೆಲ್ ಇನ್ ನಾನು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡೇ ಓಡಿಸ್ತೀನಿ. ಏನೋ ಹತ್ರ ಇದ್ದಾಗ ಯಾವಾಗ ಹತ್ರ ಹೋಗಿರ್ಬೋದು ನಾವು, ಅದರ್ವೈಸ್ ನೋಡಿ ಇನ್ನೊಬ್ರು ಬುಲೆಟಪ್ಪ ಯಾವನು ಹಾಕಲ್ಲ. ನಿಮ್ಮ ಹೆಣನ ನೀವೇ ಬೆಳೆಸ್ಕೊಂತೀರ. ಯಮರಾಜ ಬಂದರೆ ನೀವೇ ಹಾಳಾಗಿ ಹೋಗ್ತೀರ. ಏನಾಗಬೇಕು? ನೋಡಿ ಎಲ್ಲ ನಮ್ಮ ರೋಡಲ್ಲಿ ಎಲ್ಲ ಗಾಡಿಗಳು ಬೀದಿನಲ್ಲೇ. ಇದು ಏನು ಬರೀ ನಮ್ಮ ಮನೆ ಹತ್ರ ಪ್ರಶ್ನೆ ಅಲ್ಲ, ಇಡೀ ಬೆಂಗಳೂರು ಇದೇ ಥರ ಆಗ್ಬಿಟ್ಟಿದೆ.
ಇದಕ್ಕೆಲ್ಲ ಮೇನ್ ಕಾರಣ ಲಂಚ. ಟ್ರಾಫಿಕ್ ಅವ್ರು ಲಂಚ ಇಸ್ಕೊಂತಾರೆ, ಆರ್ ಟಿ ಅವ್ರು ಲಂಚ ಇಸ್ಕೊಂತಾರೆ, ಮಹಾನಗರ ಪಾಲಿಕೆ ಅವ್ರು ಲಂಚ ಇಸ್ಕೊಂತಾರೆ. ಲಂಚ 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 ಲಂಚ್ಗೆ 50 ರೂಪಾಯಿಗೆ ನೀವು ಸೇಲು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿನೇ ನೀವು ರೂಲ್ಸ್ ಬುಕ್ಕಲ್ಲಿ ಮಾಡ್ತೀರಾ, ವಿಧಾನಸೌಧದಲ್ಲಿ ಆಗುತ್ತೆ, ಎನ್ಫೋರ್ಸ್ಮೆಂಟ್ ಆಗಬೇಕಲ್ಲ, ಎನ್ಫೋರ್ಸ್ಮೆಂಟೇ ಆಗಲ್ಲ. ಏನು ಮಾಡೋದು? ಹಾಸನ ಇದು ಏನೋ ಸಂಬಂಧಪಟ್ಟಂಥ ಜಾಯಿಂಟ್ ಕಮಿಷನರ್ ಬೆಂಗಳೂರು ಟ್ರಾಫಿಕ್ಕು ಸೇಫ್ಟಿ ರೋಡ್ಸನ್ನು ಮಾಡಿ ಸರ್. ನಾನು ನಿಮ್ಮ ಹತ್ರ ಇದೇ ಕೇಳ್ಕೊಳ್ಳೋದು. ಮುಂಚೆ ಅನುಚೇತ್ ಇದ್ದ, ನಾನು ಬಾಧೆ ಕೊಡ್ತೀನಿ ಅಂತ ಓಡೋದ. IPS ಆಫೀಸರು ಅನುಚೇತು ಜಾಗ ಖಾಲಿ ಮಾಡ್ದ. ಈಗ ಹೊಸ ಆಫೀಸರ್ ಬಂದವ್ರೆ. ಆಸ್ಕ್ ದ ಗೌರ್ಮೆಂಟ್ ಫಾರ್ ಬಜೆಟ್. ಬೆಂಗಳೂರಿನ ರೋಡ್ಗಳನ್ನ ಸೇಫ್ ಮಾಡೋಕ್ಕೆ ನೀವು ರಿಫ್ಲೆಕ್ಟರ್ಸ್ ಹಾಕಬೇಕು, ಬ್ಯಾರಿಕೇಡ್ಸ್ಗಳು ಹಾಕಬೇಕು, ಚೆಕಿಂಗ್ ಪಾಯಿಂಟ್ಗಳು ಹಾಕಬೇಕು. ಆಮೇಲೆ ಟ್ರಾಫಿಕ್ ಸೆನ್ಸ್ಗೆ ನೀವು ಬೋರ್ಡ್ಸನ್ನ ಡಿಸ್ಪ್ಲೇ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಟಿವಿನಲ್ಲಿ ಬರಬೇಕು. ರೇಡಿಯೋ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್. ಜಾಯಿಂಟ್ ಕಮಿಷನರ್ ಯಾವತ್ತಾದ್ರೂ ಕೂತ್ಕೊಂಡು ಸೇಫ್ಟಿ ಬಗ್ಗೆ ಏನೋ ರೆಡ್ FM ಇದು ಅಟ್ಲೀಸ್ಟ್ ಯಾವತ್ತಾದ್ರೂ ಮಾತಾಡಿದ್ದೀರಾ? ಯಾರಾದ್ರೂ ನಿಮ್ಮ ಇನ್ಸ್ಪೆಕ್ಟರ್ ಕೂತ್ಕೊಂಡು ಈ ಥರ ಸೇಫ್ಟಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದಾರ? ಮ್ಯಾಕ್ಸಿಮಮ್ ಪೀಪಲ್ ಕ್ಯಾಬ್ ಡ್ರೈವರ್ಸು, ಗಾಡಿ ಓಡಿಸೋರು ರೇಡಿಯೋ ಕೇಳ್ತಾರೆ. ಯಾವತ್ತಾದ್ರೂ ರೇಡಿಯೋ ಕೂತ್ಕೊಂಡು ಮಾಡಿದ್ದೀರಾ? ರೋಡ್ಗಳಲ್ಲಿ ಕ್ಯಾಟ್ ಐಸ್ ಇದೆಯಾ? ನಮ್ಮ ಬೆಂಗಳೂರು ರೋಡಲ್ಲಿ ಕ್ಯಾಟ್ ಐಸ್ ಇದೆಯಾ? ಯಾವ್ದಾರು ರೋಡಲ್ಲಿ ಹಾಕಿದಾರ? ರಿಫ್ಲೆಕ್ಟರ್ಸ್ ಇದೆಯಾ? ಬ್ಯಾರಿಕೇಡ್ಸ್ ಇದೆಯಾ ನಿಮ್ಮ ಹತ್ರ ಎಮರ್ಜೆನ್ಸಿಗೆ? ಇಲ್ಲ. ಅದೇನಿದ್ರು ವಿಧಾನಸೌಧ, ಮುಖ್ಯಮಂತ್ರಿ ಮನೆ, DK ಶಿವಕುಮಾರ್ ಮುಂದೆ, ಸದಾಶಿವ ನಗರ, ಡಾಲರ್ಸ್ ಕಾಲೋನಿ, ಒಂದೊಂದು ಸೇಫ್ ಝೋನ್ ಅವೆ. ಶ್ರೀಮಂತ್ರಿ ಮನೆ ಹತ್ರ ಡಾಲರ್ಸ್ ಏನೋ ನಿಮಗೆ ಸ್ಟಿಕ್ಕರ್ ಏನೋ ರಿಫ್ಲೆಕ್ಟರ್ಸ್ಗಳು, ಕ್ಯಾಟ್ ಐಸ್ಗಳು, ಬ್ಯಾರಿಕೇಡ್ಗಳು, ಪೊಲೀಸರು ಎಲ್ಲ ಇರ್ತದೆ. ಬೇರೆ ನಾವ್ಯಾರು ಟ್ಯಾಕ್ಸ್ ಕಟ್ಟಲ್ಲವಲ್ಲ, ನೀವು ಯಾಕೆ ಮಾಡ್ತೀರಾ? ಸಾಯಿಲಿ ಬಿಡು, ಏನು ಇವಾಗ? ಸೊ ಸ್ಯಾಡ್. ಇವನು ಬೆಳಗ್ಗೆ ಒಂದು ಹೆಣ ಬಿತ್ತು ನಮ್ಮ ಮನೆ ಮುಂದೆ. ಅದು ಏನೋ ಸೂಮೋ ಮತ್ತೆ ಹಳೇ ಸೂಮೋ, ದಟ್ ಈಸ್ ನಾಟ್ ಇವನ್ ಫಿಟ್ ಟು ಡ್ರೈವ್. ಆ ಗಾಡಿಗಳನ್ನೆಲ್ಲ ಸೀಸ್ ಯಾಕೆ ಮಾಡ್ತಾಯಿಲ್ಲ ಟ್ರಾಫಿಕ್ ಅವರು? ಕಮ್ಮಿ ಅಂದ್ರು ಆ ಸೂಮೋ 25 ವರ್ಷ ಹಳೇದು. 25 ವರ್ಷ ಹಳೆ ಗಾಡಿನಲ್ಲಿ ಬ್ರೇಕ್ ಹೊಡೆದ ನಿಲ್ಲಿಲ್ಲ. ಟೂ ವೀಲರ್ ಮೇಲೆ ಹತ್ತಿಸ್ದ, ಅವ್ನ ಕಾಲು ಮುರಿದೋಯ್ತು. ಮೋಸ್ಟ್ಲಿ ಸತ್ತೇ ಹೋದ ಅನ್ಸುತ್ತೆ. ಹೆಣ ಬೀಳೋ ವಿಚಾರನ ನಾವು ಹೇಳ್ಬೇಕೇನ್ರಿ? ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಿಜವಾಗ್ಲೂ ಬೇಜಾರಾಗುತ್ತೆ ನೋಡಿ. ಯಾವನು ಹೆಲ್ಮೆಟ್ ಹಾಕಲ್ಲ ಗುರು. ನೀವೇ ಯೋಚನೆ ಮಾಡಿ ಗುರು. ದಿಸ್ ಈಸ್ ವಾಟ್ ಬ್ಯಾಂಗ್ಳೂರ್ ಇಸ್. ಯಾರನ್ನು ಕೇಳ್ತೀಯಾ? 100ಕ್ಕೆ 10 ಜನ ಹೆಲ್ಮೆಟ್ ಹಾಕಲ್ಲ. ಏನು ಮಾಡಬೇಕು? 100ಕ್ಕೆ 10 ಜನ ಹೆಲ್ಮೆಟ್ ಹಾಕಲ್ಲ. ಏನು ಮಾಡಬೇಕು ಗುರು? ನೋಡಿ, ಗಾಡಿಗಳನ್ನ ತಗೊಂಬಂದು ಈ ಥರ ನಿಲ್ಲಿಸ್ತಾರೆ. ಇದು ಬರೀ ನಾನು ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. ಇದು ಬರೀ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಅಂತಲ್ಲ, ನಮ್ಮ ಮನೆ ಒಂದಂತಲ್ಲ. ನೋಡಿ, ಹಾಕಲ್ಲ. ಏನು ಕಿತ್ಕೊಂತೀರಾ ಕಿತ್ಕೊಳ್ಳಿ ಅಂತ ಅಂದರೆ ಟ್ರಾಫಿಕ್ ಅವ್ರಿಗೆ ಒಂದು ಗೆಣಸು ಕಿತ್ಕೊಡ್ತೀವಿ ಅಂತ ಜನ. ನೋಡಿ, ಯಾವನು ಹೆಲ್ಮೆಟ್ ಹಾಕಲ್ಲ. ದಿಸ್ ಈಸ್ ವಾಟ್. ಅದು ನೋಡಿ, ಮಗುನ ಕುಂಡಿಸ್ಕೊಂಡು ಹೋಗೋದಿದೆಯಲ್ಲ ನೋಡಿ, ಹುಟ್ಟು ಮಗುನ ಕುಂಡಿಸ್ಕೊಂಡು, ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಅಲ್ರಿ, ಮಕ್ಕಳನ್ನ ಕುಂಡಿಸ್ಕೊಂಡು ಏನಾದ್ರು ಹೆಣ ಬಿದ್ದರೆ ಏನಾಗಬೇಕು? ಥ್ಯಾಂಕ್ ಯು. ಸಾರಿ ನೋ. ಆ್ಯಂಡ್ ಐ ವಾಂಟ್ ಸಂಜಯ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟ್ರು, DCP ನಾರ್ತ್ ಸಿರಿಗೌರಿ ಅವರೇ, ಇವತ್ತು ಇದ್ರ ಬಗ್ಗೆ ತೀರ್ಮಾನ ಆಗಬೇಕು. ನನ್ನ ಮನೆ ಮುಂದೆ ಹೆಣ ಬಿದ್ದರೆ ಖಂಡಿತ ನಂಗೆ ಇಷ್ಟ ಆಗಲ್ಲ. ಬೆಂಗಳೂರು ಹಾಳಾಗಿ ಹೋಗ್ಲಿ, ಹೆಣ ಬೀಳಿಸ್ರಿ. ಯಾಕಂದ್ರೆ ನೀವಿರೋದೇ ಹೆಣ ಬೀಳ್ಸೋಕ್ಕೋಸ್ಕರ. ಬೀಳಿಸಿ, ನಮ್ಗೇನಾಗಬೇಕಾಗೈತೆ? ಆಯ್ತಾ? ಕೆಲವರು ಪುಡಾರಿಗಳು ಗಾಂಜಾ ಹೊಡೆದು ರೇಪ್ ಮಾಡೋಕ್ಕಿದ್ದಾರೆ, ರೇಪ್ ಮಾಡ್ತಾರೆ ಅವರು. ನೀವು ಯಾರು ಎನ್ಫೋರ್ಸ್ಮೆಂಟ್ ಮಾಡಬೇಡಿ. ಗಾಂಜಾನ ಡ್ರಗ್ಸ್ನ ಕಂಟ್ರೋಲ್ ಮಾಡಲ್ಲ. ಬೆಂಗಳೂರಿನ ರೋಡಲ್ಲಿ ಸೇಫ್ಟಿ ಡಿವೈಸು ಟ್ರಾಫಿಕ್ ಅವರು ಹಾಕಲ್ಲ. BWSSB BBMP ಅವರು ರೋಡ್ಗಳನ್ನ ಟಾರ್ ಹಾಕಿದ ರೋಡ್ನ ಅಗಿದರೆ ಇರಲ್ಲ. ಕುಡಿಯೋ ನೀರನ್ನ ಬಿಲ್ಡರ್ಗಳಿಗೆ ಮಾರ್ಕೊಂಡು ಜೀವನ ಮಾಡುವಂಥ BWSSB ಭ್ರಷ್ಟ ಅಧಿಕಾರಿಗಳು. ಏನು ಹೇಳ್ಬೇಕು ಗುರು? ಕಸಾನ್ ತಗೊಂಡೋಗಿ ಸುತ್ತಮುತ್ತ ಬಿಸ ಹಾಕಿ ಬೆಂಗಳೂರನ್ನ ವಿಷ ಮಾಡಿಟ್ಟಿದ್ರ. ನಾವು ತಿಂತಾ ಇರೋಂಥ ತರಕಾರಿ ವಿಷ, ಕುಡಿತಾ ಇರೋ ನೀರು ವಿಷ, ಎಲ್ಲ ವಿಷವನ್ನು ಕುಡಿದು ಒಂದು 3000 ಹಾಸ್ಪಿಟ್ಲು ಕ್ಲಿನಿಕ್ ಅವರೇ ದಿನ ಕಾಲ್ kg ಮಾತ್ರೆ ಹಾಕೊಂಡು ಜೀವನ ಮಾಡ್ತಾ ಇರುವಂಥ ಬೆಂಗಳೂರಿನ ಜನತೆಗೆ ಗ್ರೇಟರ್ ಬೆಂಗಳೂರು ಕ್ರಿಯೇಟ್ ಮಾಡಿರುವಂಥ DK ಶಿವಕುಮಾರ್ ನಿಮ್ಮ ಹಳೆ ಬರ ಗುರು. ಜೈ ಬೆಂಗಳೂರು, ಜೈ ಕೆಂಪೇಗೌಡ. ಥ್ಯಾಂಕ್ ಯು.